ನಾನು ಆ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತಾ ನಿಮಗೆ ಅಂತ? ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನೇನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ನಿಮಗೆ ಇಂಗ್ಲೀಷ್ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ, ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ, 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಶಾಸಕರ ಬಲ ಕಡಿಮೆ ಇದೆ ಅಂದರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತೇಳಿ ಸಿ ಎಂ ಮಾಡಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ನನಗೆ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತದೆ ಆಮೇಲೆ. ಅಲ್ಲ ಸರ್, ಹಂಗಂದ್ರೆ ಏನು ಸರ್ ಈ ಶಾಸಕರ ಬಲ, ಸಂಖ್ಯಾಬಲ ವಿಚಾರ ಸರ್. ಯಾಕಂದರೆ ನೀವು 100 ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ನಾನು ಆ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತಾ ನಿಮಗೆ ಅಂತ? ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನೇನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ನಿಮಗೆ ಇಂಗ್ಲೀಷ್ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ, ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ, 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಶಾಸಕರ ಬಲ ಕಡಿಮೆ ಇದೆ ಅಂದರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತೇಳಿ ಸಿ ಎಂ ಮಾಡಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ನನಗೆ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತದೆ ಆಮೇಲೆ. ಅಲ್ಲ ಸರ್, ಹಂಗಂದ್ರೆ ಏನು ಸರ್ ಈ ಶಾಸಕರ ಬಲ, ಸಂಖ್ಯಾಬಲ ವಿಚಾರ ಸರ್. ಯಾಕಂದರೆ ನೀವು 100 ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ನಾನು ಆ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತಾ ನಿಮಗೆ ಅಂತ? ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನೇನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ನಿಮಗೆ ಇಂಗ್ಲೀಷ್ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ, ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ, 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಶಾಸಕರ ಬಲ ಕಡಿಮೆ ಇದೆ ಅಂದರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತೇಳಿ ಸಿ ಎಂ ಮಾಡಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ನನಗೆ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತದೆ ಆಮೇಲೆ. ಅಲ್ಲ ಸರ್, ಹಂಗಂದ್ರೆ ಏನು ಸರ್ ಈ ಶಾಸಕರ ಬಲ, ಸಂಖ್ಯಾಬಲ ವಿಚಾರ ಸರ್. ಯಾಕಂದರೆ ನೀವು 100 ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ನಾನು ಆ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತಾ ನಿಮಗೆ ಅಂತ? ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನೇನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್,
ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ. ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ. 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ. ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಬಲ ಕಡಿಮೆ ಇದೆ ಅಂದರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತೇಳಿ CM ಮಾಡಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ನನಗೆ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತದೆ ಆಮೇಲೆ. ಅಲ್ಲ ಸರ್, ಹಂಗಂದ್ರೆ ಏನು ಸರ್ ಈ ಶಾಸಕರ ಬಲ ಸಂಖ್ಯಾಬಲ ವಿಚಾರ ಸರ್. ಯಾಕಂದರೆ ನೀವು 100 ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ನಾನು ಆ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ. ಸರ್, ಇವಾಗ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ ನಿಮಗೆ ಅಂತ? ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನು ಏನು ಹೇಳ್ಬೇಕಂತ ಇತ್ತು, ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ನಿಮ್ಮ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ. ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ. 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ. ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಬಲ ಕಡಿಮೆ ಇದೆ ಅಂದರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತೇಳಿ CM ಮಾಡಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ನನಗೆ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತದೆ ಆಮೇಲೆ. ಅಲ್ಲ ಸರ್, ಹಂಗಂದ್ರೆ ಏನು ಸರ್ ಈ ಶಾಸಕರ ಬಲ ಸಂಖ್ಯಾಬಲ ವಿಚಾರ ಸರ್. ಯಾಕಂದರೆ ನೀವು 100 ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ನಾನು ಆ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ. ಸರ್, ಇವಾಗ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ ನಿಮಗೆ ಅಂತ? ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನು ಏನು ಹೇಳ್ಬೇಕಂತ ಇತ್ತು, ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ನಿಮ್ಮ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ. ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ. 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ. ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಬಲ ಕಡಿಮೆ ಇದೆ ಅಂದರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತೇಳಿ CM ಮಾಡಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ನನಗೆ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತದೆ ಆಮೇಲೆ. ಅಲ್ಲ ಸರ್, ಹಂಗಂದ್ರೆ ಏನು ಸರ್ ಈ ಶಾಸಕರ ಬಲ ಸಂಖ್ಯಾಬಲ ವಿಚಾರ ಸರ್. ಯಾಕಂದರೆ ನೀವು 100 ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ನಾನು ಆ ಚರ್ಚೆಗೆ ಮೌನ ಮಾಡಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ. ಸರ್, ಇವಾಗ ನಿಮಗೆ ಖಂಡಿತವಾಗಿ ನಿಮಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರು, ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ ನಿಮಗೆ ಅಂತ? ನನಗೆ ಯಾವ ಹಿನ್ನಡೆಯೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನು ಏನು ಹೇಳ್ಬೇಕಂತ ಇತ್ತು, ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಸರ್, ಈಗ ನಿಮ್ಮ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಗೊತ್ತಿಲ್ಲ. ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗೆ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರನೂ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ. 7 ದಿವಸನೂ ಆಗೈತು, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂಥ ವಿಚಾರ ಇದು. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೋ.
ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಬಲ ಕಡಿಮೆ ಇದೆ ಅಂದರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತೇಳಿ ಸಿ ಎಂ ಮಾಡಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ನನಗೆ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತದೆ ಆಮೇಲೆ. ಅಲ್ಲ ಸರ್, ಹಂಗಂದ್ರೆ ಏನು ಸರ್ ಈ ಶಾಸಕರ ಬಲ ಸಂಖ್ಯಾಬಲ ವಿಚಾರ ಸರ್. ಯಾಕಂದರೆ ನೀವು 100 ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ್ಕೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು